ಮೇನ್ ಆಗಿ ಲಾಂಗ್ ಸ್ಟ್ಯಾಂಡಿಂಗ್ ಲಾಂಗ್ ಫಿಟ್ಟಿಂಗ್ ಜಾಸ್ತಿ. ಈಗ ಮೇನ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್, ಮತ್ತೆ ಬಸ್ ಕಂಡಕ್ಟರ್, ಬೇಕರಿ, ಯಾರು ನಿಂತ ಕೆಲಸ ಮಾಡ್ತಾರೋ ಅವರಿಗೆ 80% ಬರ್ತದೆ. ಮತ್ತೆ ಲಾಂಗ್ ಫಿಟ್ಟಿಂಗ್, ಈಗ ಯಾರು ಬ್ಯಾಂಕ್ ಅಲ್ಲಿ ಕೂರ್ತಾರೆ, ಮತ್ತೆ ಗೌರ್ಮೆಂಟ್ ಎಂಪ್ಲಾಯಿ ಅವ್ರಿಗೆ ಬರ್ತದೆ. ಮತ್ತೆ ಮೇನ್ ಪ್ರೆಗ್ನೆನ್ಸಿ ಅಲ್ಲಿ ಬರ್ತದೆ, ಮತ್ತೆ ಇಂಜುರಿ ಆದ್ರೆ ಬರ್ತದೆ. ಹಾಗಾದ್ರೆ ನೀವು ಕೆಲವರದ್ದು ಹೇಳಿದ್ರಿ ನಮ್ಗೆ. ಅದೇ ಸಾಮಾನ್ಯವಾಗಿ ಇಂಥವ್ರಿಗೆ ಬರೋದಕ್ಕೆ ಕಾರಣಗಳೇನು? ಹೇಳಿದ್ರಿ ಕುಳಿತಿರೋದು, ನಿಂತಿರೋದು, ಆತರ ಯಾವ್ಯಾವ್ದು ಕಡೆ ನಾವು ಗಮನ ಕೊಡ್ಬೇಕು ಅಂದ್ರೆ ಮೇನ್ ಆಗಿ ನಮ್ದು ದೇಹದಲ್ಲಿ ವೀನಸ್ ಸರ್ಕ್ಯುಲೇಷನ್ ಆಗ್ಬೇಕು. ಈಗ ಶುದ್ಧ ರಕ್ತ ಹಾರ್ಟ್ ಇಂದ ಆರ್ಟರಿ ಮೂಲಕ ಎಲ್ಲ ಪೆರಿಫೆರಿ ಹೋಗ್ತದೆ. ಪೆರಿಫೆರಿಯಿಂದ ಅಶುದ್ಧ ರಕ್ತ ವೇನ್ಸ್ ಮೂಲಕ ಹಾರ್ಟಿಗೆ ಬರಬೇಕು. ಹಾರ್ಟ್ ಇಂದ ಕಾಲಿಗೆ ಹೋಗ್ಲಿಕ್ಕೆ ಸುಲಭ, ಒಂದು ಡೌನ್ ಹೋಗ್ಬೇಕು, ಮತ್ತೆ ಹಾರ್ಟ್ ಪಂಪ್ ಮಾಡುತ್ತೆ. ಮೇಲ್ ಬರ್ಲಿಕ್ಕೆ ಕಷ್ಟ ಉಂಟು, ಕಾಲಿನ ಮೇಲೆ ಗ್ರಾವಿಟೇಷನ್ ಫೋರ್ಸ್ ಮೇಲ್ ಬರ್ಲಿಕ್ಕೆ ಕಷ್ಟ ಇದೆ, ಅದಕ್ಕೆ ಫೋರ್ಸ್ ಇಲ್ಲ. ಅದಕ್ಕೋಸ್ಕರ ನಮ್ಮ ವೇನ್ಸ್ ಅಲ್ಲಿ ವಾಲ್ವ್ ಇರ್ತದೆ, ಅದು ಜಸ್ಟ್ ಬ್ಲಡ್ ಪುಷ್ ಮಾಡಿ ಕೊಡ್ತದೆ ಮೇಲೆ. ಎರಡು ಜಂಕ್ಷನ್ ಇರ್ತದೆ, ಒಂದು ಇಲ್ಲಿ ಮತ್ತೆ ಇಲ್ಲಿ ಜಂಕ್ಷನ್ ಇರ್ತದೆ. ಅಲ್ಲಿವರೆಗೆ ಆ ಬ್ಲಡ್ ಬರ್ತದೆ ಆ ವಾಲ್ ಫೋರ್ಸ್ ಇಂದ. ಆ ಜಂಕ್ಷನ್ ಅಲ್ಲಿ ಬ್ಲಡ್ ಸ್ಟಾಪ್ ಆಗಿ ಅಲ್ಲಿಂದ ನಮ್ದು ಉಸಿರಾಟ, ನಾವು ಡೀಪ್ ಬ್ರೀತ್ ಮಾಡಿದಾಗ ಅಲ್ಲಿ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗಿ ಅದು ಹಾರ್ಟಿಗೆ ಬರ್ತದೆ. ದಟ್ ಈಸ್ ವೀನಸ್ ಸರ್ಕ್ಯುಲೇಷನ್. ಈಗ ವಾಲ್ ಫಂಕ್ಷನ್ ಆಗಬೇಕು.